ಲೋಕಸಭೆ ವಿಪಕ್ಷ ನಾಯಕನಾಗಲು ರಾಹುಲ್ ಗಾಂಧಿಯೇ ಸೂಕ್ತ. ಸುದ್ದಿಗೋಷ್ಠಿಯಲ್ಲಿ ಕೆಸಿ ವೇಣುಗೋಪಾಲ್ ಕೊಟ್ಟಿರುವಂತಹ ಹೇಳಿಕೆ ಇದು. ಲೋಕಸಭೆಯ ವಿಪಕ್ಷ ನಾಯಕನಾಗುವುದಕ್ಕೆ ರಾಹುಲ್ ಸೂಕ್ತ ಅನ್ನೋದಾಗಿ ಸುದ್ದಿಗೋಷ್ಠಿಯಲ್ಲಿ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಇನ್ನು ಸಿಡಬ್ಲ್ಯೂಸಿ ಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿಗೆ ಈ ಒತ್ತಾಯವನ್ನ ಮಾಡಲಾಗಿತ್ತು. ವಿಪಕ್ಷ ನಾಯಕರಾಗಬೇಕು ಅಂತ ಸಿಡಬ್ಲ್ಯೂಸಿ ಸದಸ್ಯರು ಆಗ್ರಹಿಸಿದ್ರು. ಇನ್ನು ಜೋಡೋ ಯಾತ್ರೆ ನಡೆದಲ್ಲೆಲ್ಲ ಹೆಚ್ಚು ಸ್ಥಾನ ಗೆದ್ದಿದ್ದೇವೆ. ಮಣಿಪುರದಲ್ಲಿ 2 ಸ್ಥಾನ ಗೆಲ್ಲೋದಕ್ಕೆ ರಾಹುಲ್ ಕಾರಣ. ಇವೆಲ್ಲ ಅಭಿಪ್ರಾಯಗಳು ಕೇಳಿ ಬಂದಿರೋದು ಸಿಡಬ್ಲ್ಯೂಸಿ ಸಭೆಯಲ್ಲಿ. ಹೀಗಾಗಿ ರಾಹುಲ್ ವಿರೋಧ ಪಕ್ಷದ ನಾಯಕ ಆಗಬೇಕು. ಸಭೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರು ಕೂಡ ಇದನ್ನೇ ಒತ್ತಾಯಿಸಿದ್ದಾರೆ. ಸಿಡಬ್ಲ್ಯೂಸಿ ಸಭೆಯಾಗಿತ್ತು. ಈ ಸಭೆಯಲ್ಲಿ ವಿಪಕ್ಷ ನಾಯಕನಾಗೋದಕ್ಕೆ ರಾಹುಲ್ ಗಾಂಧಿಯೇ ಸೂಕ್ತ ಅಂತ ಕೆಲವೊಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇದಾಗಲೇ ಮಾಡಿರುವಂತಹ ಭಾರತ್ ಜೋಡೋ ಯಾತ್ರೆ ಆಗಿರ್ಬೋದು, ಭಾರತ್ ನ್ಯಾಯ ಯಾತ್ರೆಗಳನ್ನ ಈ ಚುನಾವಣೆಗೂ ಮುಂಚಿತವಾಗಿ ನಡೆಸಿದ್ರು. ಭಾರತದ ಉದ್ದಗಲಕ್ಕೂ ಸಂಚಾರವನ್ನ ಮಾಡಿ ಪಕ್ಷದ ಒಂದು ವಿಚಾರವಾಗಿ ಏನ್ ನಮ್ಮ ಮುಂದಿನ ನಡೆ ಇದೆ ಅವನ್ನ ತಿಳಿಸಿ ಹೇಳುವಂತ ಪ್ರಯತ್ನಗಳನ್ನ ರಾಹುಲ್ ಗಾಂಧಿ ಏನ್ ಮಾಡಿದ್ರು, ಅದರ ಒಂದು ಫಲವಾಗಿಯೇ ಇಷ್ಟು ನಂಬರ್ಸ್ ಗಳನ್ನ ಪಡೆಯೋದಕ್ಕೆ ಸಾಧ್ಯವಾಯಿತು. ಸ್ಪೆಷಲಿ ಮಣಿಪುರದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನವನ್ನ ಪಡೆಯೋದಕ್ಕೆ ರಾಹುಲ್ ಗಾಂಧಿ ಅವರ ಪ್ರಯತ್ನವೇ ಕಾರಣ ಅನ್ನೋದು ಸಿಡಬ್ಲ್ಯೂಸಿ ಸದಸ್ಯರೆಲ್ಲರೂ ಕೂಡ ಒಮ್ಮತದಿಂದ ಹೇಳಿರುವಂತ ಮಾತು. ಹೀಗಾಗಿ ವಿಪಕ್ಷ ನಾಯಕನಾಗಿ ಕೂರುವುದಕ್ಕೆ ರಾಹುಲ್ ಗಾಂಧಿಯೇ ಸರಿಯಾದ ವ್ಯಕ್ತಿ ಅನ್ನೋದಾಗಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಾಗಿ ಸಿಡಬ್ಲ್ಯೂಸಿ ಸದಸ್ಯರ ಅಭಿಪ್ರಾಯದಲ್ಲಿ ರಾಹುಲ್ ಗಾಂಧಿಯೇ ವಿರೋಧ ಪಕ್ಷದ ನಾಯಕನಾಗಬೇಕು ಅನ್ನೋದಾಗಿ ಹೇಳಿದ್ದಾರೆ. unanimously requested Sri Rahul Gandhi ji to take the leader of the opposition position in Lok Sabha. All the participants unanimously put up their views on this issue. Everybody was unanimous that Rahul ji should take leader of the opposition position in the Lok Sabha. Because we already told, during this election we raised so many issues, burning issues, unemployment, price rise, Agniveer-like issues, women issues, social justice issues. So these issues has to be continued in a greater manner inside the parliament also. Rahul ji is the best person to lead this campaign inside the parliament. This is what the CWC's view. Therefore, I think entire CWC feel that in the current scenario of Indian politics, for a better and strong, vigilant opposition, those who want to protect constitution also, should be safe under the leadership of Rahul Gandhi ji as a leader of opposition. This is what the CWC resolution. CWC unanimously requested Sri Rahul Gandhi ji to take the leader of the opposition position in Lok Sabha. All the participants unanimously put up their views on this issue. Everybody was unanimous that Rahul ji should take leader of the ಎಸ್ಬಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಸಿಡಬ್ಲ್ಯೂಸಿ ಸದಸ್ಯರ ಅಭಿಪ್ರಾಯದ ಪ್ರಕಾರವಾಗಿನೂ ಕೂಡ ಭಾರತ್ ನ್ಯಾಯ ಯಾತ್ರೆ ಆಗಿರ್ಬೋದು, ಭಾರತ್ ಜೋಡೋ ಯಾತ್ರೆಗಳು ಇದೆಲ್ಲವೂ ಕೂಡ ಪ್ಲಸ್ ಆಗಿದೆ. ಹಾಗಾಗಿ ಅವರೇ ಯೋಗ್ಯ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಆಪ್ಷನ್ ಯಾರಿಗೂ ಕೂಡ ಕಾಣಿಸ್ಲಿಲ್ಲ, ಆ ರೀತಿಯಾದಂತಹ ಆಪ್ಷನ್ಸ್ ಗಳು ಇರ್ಲಿಕ್ಕಿಲ್ಲ ಅನ್ನುವಂಥದ್ದು. ಏನೇನ್ ಕಾರಣಗಳನ್ನ ನೋಡಬಹುದು ಇಲ್ಲಿ? ಹೌದು ಚೈತ್ರ, ಬಹುತೇಕ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಂತೆ ಕಾಣ್ತಾ ಇದೆ. ಇವತ್ತು ಸುದೀರ್ಘವಾಗಿ 2 ತಾಸಿಗೂ ಹೆಚ್ಚು ಕಾಲ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಚರ್ಚೆಯನ್ನು ನಡೆಸಿದ್ದಾರೆ. ಪಕ್ಷ ಎಲ್ಲಿ ಹಿನ್ನಡೆಯನ್ನು ಅನುಭವಿಸಿತು ಮತ್ತು ಕೆಲವು ರಾಜ್ಯಗಳಲ್ಲಿ ಅಭೂತಪೂರ್ವ ಅಂತ ಗೆಲುವನ್ನು ಸಾಧಿಸೋದಕ್ಕೆ ಏನು ಕಾರಣ ಅನ್ನುವಂತಹ ಅಂಕಿ ಅಂಶಗಳ ಆಧಾರದ ಮೇಲೆ ಚರ್ಚೆ ನಡೆದಿದೆ. ಇದರ ಜೊತೆಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುವಂತಹ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾದಂತಹ ಕಾರಣಕ್ಕೋಸ್ಕರ ಈ ಒಂದು ನಂಬರ್ ಬರೋದಕ್ಕೆ ಪ್ರಮುಖವಾದಂತಹ ಕಾರಣ ಆಗಿರುವಂತದ್ದು ರಾಹುಲ್ ಗಾಂಧಿಯೇ. ರಾಹುಲ್ ಗಾಂಧಿ ತೆಗೆದುಕೊಂಡಂತಹ ನಿರ್ಧಾರಗಳು ಮತ್ತು ಅವರು ತೆಗೆದುಕೊಂಡಂತಹ ಹೋರಾಟದ ರೂಪುರೇಷೆಗಳು ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಗೆಲುವನ್ನು ತಂದುಕೊಟ್ಟಿದೆ. ಕರ್ನಾಟಕದಿಂದ ಹಿಡಿದು ಕನ್ಯಾಕುಮಾರಿ ಇರಬಹುದು, ತಮಿಳುನಾಡು ಇರಬಹುದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಭಾರತ್ ಜೋಡೋ ಯಾತ್ರೆ ಮತ್ತು ಇನ್ನೊಂದು ನ್ಯಾಯ ಯಾತ್ರೆಯನ್ನು ಮಾಡಿದಂತಹ ರಾಹುಲ್ ಗಾಂಧಿ
ಎಲ್ಲೆಲ್ಲಿ ಸಂಚಾರ ಮಾಡಿದಾರೋ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಹೆಚ್ಚು ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯವಾಗಿದೆ. ಮಣಿಪುರದಲ್ಲೂ ಕೂಡ 2 ಗೆಲುವನ್ನ ಸಾಧಿಸುವಂತ ಕಾಂಗ್ರೆಸ್ ಈ ರೀತಿ ರಿವೈವ್ ಆಗೋದಕ್ಕೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರೇ ನೇರವಾದಂತ ಕಾರಣ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅನ್ನುವಂತಹ ಬಿಜೆಪಿಯ ಏನು ಥಾಟ್ ಇತ್ತು ಆ ಥಾಟ್ ಪ್ರೊಸೆಸ್ ಅನ್ನ ಹೊಡೆಯೋದಕ್ಕೆ ನೇರವಾಗಿ ರಾಹುಲ್ ಗಾಂಧಿ ಅವರ ಈ ನಡೆಯೇ ಕಾರಣ ಆಗಿದೆ. ಈ ಕಾರಣಕ್ಕೋಸ್ಕರ ಸಂಸತ್ತಿನ ಹೊರಗೆ ಹೋರಾಟ ಮಾಡಿದಂತ ರಾಹುಲ್ ಗಾಂಧಿ ಅವರು ಸಂಸತ್ತಿನ ಒಳಗೂ ಕೂಡ ಹೋರಾಟವನ್ನ ಮಾಡಬೇಕು ಅಂತೇಳಿ ಹಲವು ಮಂದಿ CWC ಸದಸ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಹೊರತುಪಡಿಸಿದ್ರೆ ಯಾರು ಅನ್ನುವಂಥದ್ದಕ್ಕೆ ಅವರ ಸ್ಥಾನವನ್ನ ತುಂಬಬಹುದಾದಷ್ಟು ಮತ್ತು ಅಷ್ಟು ಆಕ್ಟಿವ್ ಆದಂತಹ ನಾಯಕರು ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ನಡೆದಿದ್ದಾವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಂತಹ ಫಲಿತಾಂಶ ಕೂಡ ರಾಹುಲ್ ಗಾಂಧಿ ಅವರ ಫೇಸ್ ವ್ಯಾಲ್ಯೂವನ್ನು ಹೆಚ್ಚಿಸಿದೆ, ಅವರ ಇಮೇಜ್ ಅನ್ನ ಹೆಚ್ಚಾಗುವಂತ ರೀತಿಯಲ್ಲಿ ಮಾಡಿದೆ. ಅವರು ತೆಗೆದುಕೊಂಡಂತ ನಿರ್ಧಾರಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ 52 ಸೀಟಿನಿಂದ 99 ಸ್ಥಾನಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣವಾಗಿದೆ. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕನಾಗೋದಕ್ಕೆ ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನ ಕಾರ್ಯಕಾರಿ ಸಮಿತಿ ಸದಸ್ಯರು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಅಭಿಪ್ರಾಯವನ್ನ ತಕ್ಷಣಕ್ಕೆ ರಾಹುಲ್ ಗಾಂಧಿ ಈ ಸಭೆಯಲ್ಲಿ ಒಪ್ಪಿಕೊಂಡಿಲ್ಲ. ಹೌದು ನಾನೇ ವಿರೋಧ ಪಕ್ಷದ ನಾಯಕನಾಗ್ತೇನೆ ಅನ್ನುವಂತ ಮಾತನ್ನ ಹೇಳಿಲ್ಲ, ಆದ್ರೆ ಶೀಘ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಯಾವೊಬ್ಬ ನಾಯಕನು ಕೂಡ ರಾಹುಲ್ ಗಾಂಧಿ ಆಗೋದು ಬೇಡ ಅನ್ನುವಂತ ಅಭಿಪ್ರಾಯವನ್ನ ಇವತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ವ್ಯಕ್ತಪಡಿಸಿಲ್ಲ. ಪ್ರಮುಖವಾಗಿ ಮೋದಿ ಅವರ ಇಮೇಜ್ಗೆ ಕೌಂಟರ್ ಆಗಿ ನಿಲ್ಲೋದಕ್ಕೆ ಸಾಧ್ಯ ಆಗದೆ ಹೋದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮರುಜೀವ ಬರೋದಕ್ಕೆ ರಾಹುಲ್ ಗಾಂಧಿಯೇ ಕಾರಣರಾಗಿದ್ದಾರೆ. ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪುಟಿದೇಳೋದಕ್ಕೆ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವ ಮತ್ತು ಅವರು ತೆಗೆದುಕೊಂಡ ನಿರ್ಧಾರಗಳು ಕಾರಣವಾಗಿದ್ದಾವೆ. ಮುಂದಿನ ದಿನಗಳಲ್ಲೂ ಕೂಡ OBC ವರ್ಗಕ್ಕೆ ಇರಬಹುದು, ಸಣ್ಣ ಸಣ್ಣ ಸಮುದಾಯಗಳಿರಬಹುದು, ಅವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇ ಸರಿಯಾಗಿರ್ತವೆ ಅನ್ನುವಂಥ ಅಭಿಪ್ರಾಯವನ್ನ CWC ಸದಸ್ಯರು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಭೆಯಲ್ಲಿ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ರು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ. ಅವರು ಕೂಡ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕನಾಗೋದಕ್ಕೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನೇ ಮಂಡಿಸಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ಸಭೆ ಇದೆ. ಸಂಸದೀಯ ಪಕ್ಷದ ಸಭೆಯಲ್ಲೂ ಕೂಡ ಬಹುತೇಕ ಇದೇ ಒಂದು ಅಂಶವನ್ನ ಪ್ರಸ್ತಾಪ ಮಾಡಲಾಗುತ್ತೆ. ಅಲ್ಲಿಯೂ ಕೂಡ ಹೊಸದಾಗಿ ಗೆದ್ದು ಬಂದಿರುವಂತಹ MP ಗಳ ಎದುರು ಕಾಂಗ್ರೆಸ್ನ 99 ಸಂಸದರು ಆ ಒಂದು ಪ್ರಸ್ತಾಪಕ್ಕೆ ಅನುಮೋದನೆಯನ್ನ ಕೊಟ್ಟಿದ್ದೇ ಆದ್ರೆ ಬಹುತೇಕ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕನಾಗಿ ಆ ಸ್ಥಾನವನ್ನ ಅಲಂಕರಿಸುವಂತದ್ದು ನಿಶ್ಚಿತ ಆಗಿದೆ. ಹಿಂದೆಯೂ ಕೂಡ UPA 2ರ ಅವಧಿಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಸಚಿವ ಸ್ಥಾನವನ್ನಾದ್ರೂ ತೆಗೆದುಕೊಳ್ಬೇಕು ಅನ್ನುವಂತ ಅಭಿಪ್ರಾಯ ಇತ್ತು. ಅವತ್ತು ಸಚಿವರಾಗಿದ್ರೆ ಮುಂದೆ 2014 ಮತ್ತು 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಸಮರ್ಥವಾಗಿ ಬಿಜೆಪಿಯನ್ನೇ ಎದುರಿಸುವಂತ ಸಾಧ್ಯತೆ ಇತ್ತು. ಆದ್ರೆ ಆ ಸ್ಥಾನವನ್ನ ತೆಗೆದುಕೊಳ್ಳದ ಕಾರಣಕ್ಕೋಸ್ಕರ ಹಿನ್ನಡೆ ಅನುಭವಿಸಬೇಕಾಯಿತು. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಈ ಸ್ಥಾನದಿಂದ ಹಿಂದೆ ಸರಿಬಾರದು, ಈ ಜವಾಬ್ದಾರಿಯನ್ನ ರಾಹುಲ್ ಗಾಂಧಿ ಅವರೇ ತೆಗೆದುಕೊಳ್ಬೇಕು ಅನ್ನುವಂತ ಒಮ್ಮತದ ನಿರ್ಣಯವನ್ನ CWC ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಥ್ಯಾಂಕ್ ಯು ಪ್ರಸನ್ನ ಡೀಟೇಲ್ಸ್ಗಾಗಿ.